ವಿಶ್ವದೆಲ್ಲೆಡೆ ವಿಶ್ವ ಮಾದಕ ದ್ರವ್ಯ ವಿರೋಧಿ ದಿನಾಚರಣೆ. ತುಮಕೂರು ಜಿಲ್ಲೆಯಾದ್ಯಂತ ಮಾದಕ ದ್ರವ್ಯ ವಿರೋಧಿ ದಿನ. ಜಾಥಾ ನಡೆಸಿ ಜಾಗೃತಿ ಮೂಡಿಸಿದ ವಿವಿಧ ಇಲಾಖೆಗಳು. ಎಸ್ ವೀಕ್ಷಕರೇ, ಇಂದು ವಿಶ್ವ ಮಾದಕ ದ್ರವ್ಯ ವಿರೋಧಿ ದಿನಾಚರಣೆಯನ್ನ ವಿಶ್ವದಾದ್ಯಂತ ಆಚರಿಸ್ತಾ ಇದ್ದು, ಪ್ರತಿ ವರ್ಷ ಜೂನ್ 26ರಂದು ಮಾದಕ ದ್ರವ್ಯ ವಿರೋಧಿ ದಿನವನ್ನ ಆಚರಿಸಲಾಗುತ್ತದೆ. ಯುವ ಪೀಳಿಗೆಯು ಡ್ರಗ್ಸ್ ಎಂಬ ಮಾಯೆಯೊಳಗೆ ಸಿಕ್ಕಿಬಿದ್ದು ತಮ್ಮ ಜೀವನವನ್ನೇ ಹಾಳು ಮಾಡಿಕೊಳ್ತಿದ್ದಾರೆ. ಓದಿ ವಿದ್ಯಾವಂತರಾಗಿ ದೇಶ ಕಟ್ಟಬೇಕಾದ ಯುವಜನತೆ ಡ್ರಗ್ಸ್ಗೆ ಅಡಿಕ್ಟ್ ಆಗಿ ತಮ್ಮ ಯೌವನದ ಜೊತೆ ತಮ್ಮ ಸಂಸಾರಕ್ಕೂ ಕುತ್ತು ತರುತ್ತಿದ್ದಾರೆ. ವಿದ್ಯಾಭ್ಯಾಸ ಮಾಡುವ ದಿನಗಳಲ್ಲಿಯೇ ಮೋಜು ಮಸ್ತಿಗೆ ಬಿದ್ದು ಗುಂಡು ತುಂಡು ಅಂತ ತಮ್ಮ ಅಮೂಲ್ಯವಾದ ಜೀವನವನ್ನೇ ಕಳೆದುಕೊಳ್ತಿದ್ದಾರೆ. ಇತ್ತ ಎತ್ತವರು ತಮ್ಮ ಮಕ್ಕಳು ಈಗಾದರಲ್ಲ ಅಂತ ನೋವಿನಲ್ಲಿಯೇ ತಮ್ಮ ಬದುಕನ್ನ ಸಾಗಿಸುವಂತಾಗಿದೆ. ಹೌದು, ಇಂದು ವಿಶ್ವದೆಲ್ಲೆಡೆ ಮಾದಕ ದ್ರವ್ಯ ವಿರೋಧಿ ದಿನವನ್ನ ಆಚರಿಸುತ್ತಿದ್ದಾರೆ. ಅದರಂತೆ ತುಮಕೂರು ಜಿಲ್ಲೆಯಲ್ಲಿಯೂ ಕೂಡ ಮಾದಕ ದ್ರವ್ಯ ವಿರೋಧಿ ದಿನವನ್ನ ಆಚರಿಸಲಾಗಿದೆ. ತುಮಕೂರು ನಗರದಲ್ಲಿ ತುಮಕೂರು ಜಿಲ್ಲಾ ಪೊಲೀಸ್ ಇಲಾಖೆಯ ವತಿಯಿಂದ ಪ್ರಮುಖ ರಸ್ತೆಗಳಲ್ಲಿ ಜಾಥಾ ಮಾಡುವ ಮೂಲಕ ಜನರಲ್ಲಿ ಸಾರ್ವಜನಿಕರಲ್ಲಿ ಜಾಗೃತಿಯನ್ನ ಮೂಡಿಸಿದ್ರು. ಎಸ್ಪಿ ಕಚೇರಿಯಿಂದ ಪ್ರಾರಂಭವಾದ ಜಾಥಾ ಪ್ರಮುಖ ರಸ್ತೆಗಳಲ್ಲಿ ಮಾದಕ ದ್ರವ್ಯ ವಿರೋಧಿ ಘೋಷಣೆಗಳನ್ನ ಕೂಗುತ್ತಾ ಸಾಗಿದ್ರು. ನಂತರ ಟೌನ್ ಹಾಲ್ ವೃತ್ತದ ಬಳಿ ಸೇರಿ ಜಾಗೃತಿ ಕಾರ್ಯಕ್ರಮ ಮಾಡಿದ್ರು. ಈ ವೇಳೆ ತುಮಕೂರು ಎಸ್ಪಿ ಕೆವಿ ಅಶೋಕ್ ಮಾತನಾಡಿ, ಇಂದಿನ ಯುವಜನತೆಯು ದಿನೇ ದಿನೇ ಈ ಮಾದಕ ದ್ರವ್ಯಗಳಿಗೆ ಅಡಿಕ್ಟ್ ಆಗ್ತಿದ್ದಾರೆ. ಇದರಿಂದಾಗಿ ಅವರ ದೇಹ ಸಂಪೂರ್ಣವಾಗಿ ಅವರ ಹಿಡಿತಕ್ಕೆ ಸಿಗ್ತಿಲ್ಲ. ಇದರಿಂದಾಗಿ ಅನೇಕ ಅಕ್ರಮ ಚಟುವಟಿಕೆಗಳು ಕೂಡ ಕಾರಣವಾಗ್ತಿದೆ. ಸದೃಢ ದೇಶವನ್ನ ಕಟ್ಟಬೇಕಾದ ಯುವ ಜನತೆಯ ಇಂದು ಡ್ರಗ್ಸ್ ಗಳಿಗೆ ಅಡಿಕ್ಟ್ ಆಗಿ ಹೋಗಿದ್ದಾರೆ. ಹಾಗಾಗಿ ಮುಂದಿನ ಪೀಳಿಗೆಯನ್ನ ನಾವು ಸದೃಢವಾಗಿ ಕಟ್ಟಬೇಕೆಂದ್ರೆ ಇಂದೇ ನಾವು ಈ ಮಾದಕ ದ್ರವ್ಯಕ್ಕೆ ಮುಕ್ತಿ ನೀಡಬೇಕಿದೆ ಎಂದರು. ಈ ವೇಳೆ ಪೊಲೀಸ್ ಅಧಿಕಾರಿಗಳು ಸಿಬ್ಬಂದಿಗಳು ಕೂಡ ಹಾಜರಿದ್ದರು. ಕೆಮಿಕಲ್ಸ್ ಯೂಸ್ ಮಾಡಿ ನಾವು ಇರುವ ಸೆಟಪ್ನ ಡಿಸ್ಟರ್ಬ್ ಮಾಡಿದರೆ ನಮ್ಮ ಬಾಡಿ ನಮ್ಮ ಮಾತು ಕೇಳಲ್ಲ. ಅವರ ಮೈಂಡ್ ಡಸಂಟ್ ಕೋಆರ್ಡಿನೇಟ್ ವಿತ್ ಯುವರ್ ಬಾಡಿ ಆ್ಯಂಡ್ ನೀವು ಏನು ಮಾಡಬೇಕು ಅಂತ ಇರ್ತೀರ ಅದು ನೀವು ಮಾಡೋಕ್ಕೆ ಆಗಲ್ಲ. ಈಗ ನಮ್ಮ ಸ್ವಾತಂತ್ರ್ಯ ಹೋರಾಟದ ಸಮಯದಿಂದ ನೀವು ಭಗತ್ ಸಿಂಗ್ ಅವರಿಂದ ತಿಳ್ಕೊಳ್ಳಿ, ಭಗತ್ ಸಿಂಗ್ ಅವರು, ಸುಭಾಷ್ ಚಂದ್ರ ಬೋಸ್ ಅವರು, ನಮ್ಮ ಗಾಂಧಿ ಅವರು, ಅಂಬೇಡ್ಕರ್ ಅವರು, ಎವ್ರಿ ಒನ್ ಈಸ್ ಡಿಪೆಂಡೆಂಟ್ ಆನ್ ಯೂತ್. ನಿಮ್ಮ ಮೇಲೇ ಅವರು ಆಸೆ ಇಟ್ಕೊಂಡು ಹೋರಾಟ ಮಾಡಿದ್ದಾರೆ, ನಿಮಗೋಸ್ಕರ ಹೋರಾಟ ಮಾಡಿದ್ದಾರೆ. ಈಗಲೂ ಸಹ ನಮ್ಮ ದೇಶ ಏನಾದರೂ ಮುಂದಕ್ಕೆ ಹೋಗಬೇಕಂದ್ರೆ ಅದು ನಿಮ್ಮಿಂದನೇ ಸಾಧ್ಯ ಆಗುತ್ತೆ. ನಿಮ್ಮ ಅಂಥವರು ಇಷ್ಟು ಇಂಪಾರ್ಟೆಂಟ್ ಸ್ಥಾನದಲ್ಲಿ ಇದ್ದು ಈ ಡ್ರಗ್ಸ್ಗೆ ಏನಾದರೂ ಅಭ್ಯಾಸ ಆಗಿದರೆ ಸೊ ಫಸ್ಟ್ ನಮ್ಮ ದೇಶಕ್ಕೆ ನಷ್ಟ ಆಗುತ್ತೆ, ರಾಜ್ಯಕ್ಕೆ ನಷ್ಟ ಆಗುತ್ತೆ. ಮತ್ತು ನಿಮ್ಮ ಮನೆಗಳಲ್ಲಿ ತಂದೆ ತಾಯಿಗೆ, ಪೋಷಕರಿಗೆ ತುಂಬ ನೋವಾಗುತ್ತೆ. ಸ್ಕೂಲಲ್ಲಿ ನಿಮ್ಮ ಅಧ್ಯಾಪಕರಿಗೆ ತುಂಬ ನೋವಾಗುತ್ತೆ. ನಮಗೆ ಖುದ್ದು ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ತುಂಬ ನೋವಾಗುತ್ತೆ. ಯಾಕೆಂದರೆ ನಾವು ಮಾಡಬೇಕಾಗಿರೋ ಕೆಲಸದಲ್ಲಿ ನಾವು ಎಲ್ಲೋ ಒಂದು ಕಡೆ ಸಕ್ಸಸ್ ಆಗಿಲ್ಲ ಅನ್ನೋ ಫೀಲಿಂಗ್ ಬರುತ್ತೆ, ನೀವೇನಾದರೂ ಅಭ್ಯಾಸಕ್ಕಾಗುತ್ತೆ. ಸೊ ಆಗಿರೋದ್ರಿಂದ ಯಾವಾಗಾದರೂ ಆಗಲಿ ನೀವು ಡ್ರಗ್ಸ್ ತಗೊಳ್ಳಲ್ಲ ಅನ್ನೋದು ನೀವು ಪ್ರತಿಜ್ಞೆ ಮಾಡ್ಕೋಬೇಕು. ಇತ್ತ ತಿಪಟೂರು ಉಪವಿಭಾಗ ಪೊಲೀಸ್ ಇಲಾಖೆ, ನಗರ ಪೊಲೀಸ್ ಠಾಣೆ ತಿಪಟೂರು ಸೇರಿದಂತೆ ವಿವಿಧ ಇಲಾಖೆಗಳು ಹಾಗೂ ಸಂಘ ಸಂಸ್ಥೆಗಳಿಂದ ವಿಶ್ವ ಮಾದಕ ವಸ್ತು ಸೇವನೆ ಹಾಗೂ ಸಾಗಾಣಿಕೆ ವಿರೋಧಿ ದಿನಾಚರಣೆ ಅಂಗವಾಗಿ ಜಾಗೃತಿ ಜಾಥಾ ನಡೆಸಲಾಯಿತು. ಜಾಥಾಕ್ಕೆ ತಹಶೀಲ್ದಾರ್ ಪವನ್ ಕುಮಾರ್ ಚಾಲನೆ ನೀಡಿದರು. ಜಾಥಾದಲ್ಲಿ ಖ್ಯಾತ ವೈದ್ಯ ಡಾಕ್ಟರ್ ಶ್ರೀಧರ್ ಮಾತನಾಡಿ, ಯುವಕರು ಮಾದಕ ವ್ಯಸನದಿಂದ ದೂರವಿರಬೇಕು. ನಶೆ ಭರಿಸುವ ವಸ್ತುಗಳು ಮನುಷ್ಯನ ಮಾನಸಿಕ ಸ್ಥಿಮಿತ ಕಳೆಯುವುದರ ಜೊತೆಗೆ ಸಮಾಜಘಾತುಕ ಕೃತ್ಯಗಳಿಗೆ ತೊಡಗಿಸುತ್ತೆ. ಗಾಂಜಾ, ಅಫೀಮು, ಚಾರಸ್, ಕೊಕೇನ್ ನಂತಹ ವಸ್ತುಗಳು ಜಗತ್ತಿನಾದ್ಯಂತ ಸಾವಿರಾರು ಯುವಕರು ಜೀವನ ಹಾಳು ಮಾಡಿಕೊಳ್ತಿದ್ದಾರೆ. ವಿದ್ಯಾರ್ಥಿಗಳು ಮಾದಕ ವಸ್ತುಗಳಿಂದ ದೂರ ಇರಬೇಕು ಎಂದರು.
ಬೇರೆ ಇತರ ಚಟಗಳು ಬಲಿಯಾಗ್ತಾ ಇದ್ದಾರೆ. ತೀರ ಸಣ್ಣ ವಯಸ್ಸಿನಲ್ಲಿ ಧೂಮಪಾನ ಇರ್ಬೋದು, ಮದ್ಯಪಾನ ಇರ್ಬೋದು, ಗುಟ್ಕಾ ಸೇವನೆ ಇರ್ಬೋದು, ಇವು ಸಹ ಚಟಕ್ಕೆ ಕಾರಣವಾಗುವಂಥದ್ದು ಇದೆ. ಈ ಯಾವುದು ಮಾದಕ ವಸ್ತುಗಳ ಜೊತೆ ಇದು ಚಟ ಒಂದು ಡೆವಲಪ್ ಮಾಡೋಂಥ ಯಾವುದೇ ಒಂದು ಕ್ರಿಯೆಗಳಲ್ಲಿ ನಮ್ಮ ಮಕ್ಕಳು ಭಾಗವಹಿಸಬಾರ್ದು. ಇದೊಂದು ಸರಿ ಚಟಕ್ಕೆ ಬಿದ್ದರೆ ಅದು ನಮ್ಮ ಜೀವನವನ್ನೇ ಹಾಳು ಮಾಡ್ತಕ್ಕಂಥ ಒಂದು ಕ್ರಿಯೆ. ಹಾಗಾಗಿ ಆ ಚಟ ಯಾವುದೇ ಚಟ ಆಗಿರ್ಬೋದು, ಮಾದಕ ವಸ್ತು ಈಗ ನಾವು ಅಧ್ಯಯನ ಮಾಡ್ತಾ ಇದ್ದೀವಿ, ಅದರ ಜೊತೆಗೆ ಎಲ್ಲ ಚಟಗಳನ್ನು ದುಶ್ಚಟಗಳನ್ನು ಬಿಡಬೇಕಂತ ಎಲ್ರಿಗೂ ನಮಸ್ಕಾರ. ಪ್ರತಿ ವರ್ಷದಂತೆ ಜೂನ್ 26ನೇ ತಾರೀಕು ಇವತ್ತು ಇಂಟರ್ನ್ಯಾಷನಲ್ ಡೇ ಅಗೇನ್ಸ್ಟ್ ಡ್ರಗ್ ಅಬ್ಯೂಸ್ ಅಂತೇಳಿ ದಿನಾಚರಣೆಯನ್ನು ಇವತ್ತು ಆಚರಣೆ ಮಾಡ್ತಾ ಇದ್ದೀವಿ. ಇದೇ ನಿಟ್ಟಿನಲ್ಲಿ ಈ ಕಳೆದ ಒಂದು ವಾರದಲ್ಲಿ ನಾವು ಎಲ್ಲ ಶಾಲಾ ಕಾಲೇಜುಗಳಿಗೆ ಹೋಗಿ ಅರಿವು ಮೂಡಿಸುವಂಥ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೀವಿ. ಮಾದಕ ವಸ್ತುಗಳ ದುಷ್ಪರಿಣಾಮದ ಬಗ್ಗೆ ಅದೇ ನಿಟ್ಟಿನಲ್ಲಿ ಇವತ್ತು ಒಂದು ಜಾಥವನ್ನು ಹಮ್ಮಿಕೊಂಡಿದ್ದೇವೆ. ಈ ಮಾದಕ ವಸ್ತುಗಳು ಕೇವಲ ದೈಹಿಕ ಮಾತ್ರವಲ್ಲ, ಮಾನಸಿಕವಾಗಿ ಕೂಡ ವ್ಯಕ್ತಿಯನ್ನು ಹಾಳು ಮಾಡ್ತಾ ಇದೆ. ಆದ್ದರಿಂದ ನಾವೆಲ್ಲರೂ ಕೂಡ ಈ ಮಾದಕ ವಸ್ತುಗಳ ದುಷ್ಪರಿಣಾಮದ ಬಗ್ಗೆ ಅರಿತುಕೊಳ್ಬೇಕಾಗಿದೆ. ಈ ಮಾದಕ ವಸ್ತುಗಳ ಪಿಡುಗನ್ನು ದೂರ ಮಾಡಬೇಕು ಅಂತ ಹೇಳೋದಾದರೆ ಎಲ್ಲ ಇಲಾಖೆಗಳು ಸೇರಿಕೊಂಡು ಮತ್ತು ನಮ್ಮ ನಾಗರಿಕ ಸಮಾಜದವರು, ಸಂಘ ಸಂಸ್ಥೆಗಳು ಎಲ್ಲ ಒಟ್ಟಾಗಿ ಸೇರಿಕೊಂಡು ಈ ಮಾದಕ ವಸ್ತುಗಳ ದುಷ್ಪರಿಣಾಮದ ಬಗ್ಗೆ ಅರಿವು ಮೂಡಿಸುವಂಥ ಕಾರ್ಯಕ್ರಮ ಆಗಬೇಕು. ನಮ್ಮ ಇಲಾಖೆಗೆ ಈ ಮಾದಕ ವಸ್ತುಗಳ ಸೇವನೆ ಬಗ್ಗೆ ಮಾಹಿತಿ ನೀಡಿದ್ದಲ್ಲಿ ಕಾರ್ಯಪ್ರವೃತ್ತರಾಗಿ ಕಾನೂನು ರೀತಿಯ ಕ್ರಮವನ್ನು ಜರುಗಿಸ್ತೇವೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇದು ಎಷ್ಟು ಮಟ್ಟಿಗೆ ಹಮ್ಮಿಕೊಂಡಿದೆ ಅಂದರೆ, ಒಂದು UNODC ರಿಪೋರ್ಟ್ ಪ್ರಕಾರ 292 ಮಿಲಿಯನ್ ಜನರು ಈ ಮಾದಕ ವಸ್ತುಗಳಿಗೆ ದಾಸರಾಗಿದ್ದಾರೆ ಅಂತ ಹೇಳಿ UNODC ರಿಪೋರ್ಟ್ ಹೇಳುತ್ತೆ. ಸೊ ಕೊನೆಯದಾಗಿ ನಾನು ಹೇಳೋದೇನಂತಂದರೆ, ವಿ ವಿಲ್ ಸೇ ನೋ ಟು ಡ್ರಗ್ಸ್, ಯೆಸ್ ಟು ಲೈಫ್. ಇನ್ನು ಕೊರಟಗೆರೆಯಲ್ಲಿ ತಾಲೂಕು ಆಡಳಿತ, ಪೊಲೀಸ್ ಇಲಾಖೆ ಹಾಗೂ ಶಿಕ್ಷಣ ಇಲಾಖೆ, ಸ್ಕೌಟ್ಸ್ ಅಂಡ್ ಗೈಡ್ಸ್ ಸಮೂಹದಲ್ಲಿ ತಾಲೂಕು ಕಚೇರಿಯಿಂದ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದವರೆಗೆ ವಿಶ್ವ ಮಾದಕ ದ್ರವ್ಯ ವಿರೋಧಿ ಜಾಗೃತಿ ಜಾಥಾವನ್ನ ಆಯೋಜಿಸಲಾಯಿತು. ಈ ವೇಳೆ ವಿದ್ಯಾರ್ಥಿಗಳು, ಸಾರ್ವಜನಿಕರು ಅತ್ಯಂತ ಉತ್ಸುಕತೆಯಿಂದ ಪಾಲ್ಗೊಂಡಿದ್ದರು. ಇದೇ ವೇಳೆ ತಹಶೀಲ್ದಾರ್ ಮಂಜುನಾಥ್ ಮಾತನಾಡಿ, 58% 60% ಮಂದಿ ಯುವಕರಿರುವ ಕಾರಣ ಯುವ ಭಾರತಿ ಅಂತಾರೆ. ಅನ್ಯ ದೇಶಗಳು ನಮ್ಮ ದೇಶವನ್ನ ಮಣಿಸಲು ಡ್ರಗ್ಸ್ ಮೂಲಕ ದೇಶಕ್ಕೆ ಕಾಲಿಟ್ಟಿವೆ. ಕಳೆದ 2 ದಶಕದಲ್ಲಿ ಆರ್ಥಿಕತೆ, ಸಾಮಾಜಿಕತೆ, ಶೈಕ್ಷಣಿಕ ಗುಣಮಟ್ಟವನ್ನ ಕುಗ್ಗಿಸಲು ಮಾದಕ ವಸ್ತುಗಳ ಹೊಸ ರೂಪವಾಗಿದೆ ಎಂದರು. ಈ ವೇಳೆ ಸಿಪಿಐ ಅನಿಲ್, PSI ತೀರ್ಥೇಶ್, ಸ್ಕೌಟ್ಸ್ ಅಂಡ್ ಗೈಡ್ಸ್ ಅಧ್ಯಕ್ಷ KR ಓಬಳರಾಜು ಸೇರಿದಂತೆ ಇತರರು ಹಾಜರಿದ್ದರು. ಡ್ರಗ್ಸ್ ಅನ್ನೋ ಒಂದು ಪೀಡ ಒಂದು ದೆವ್ವ ಬಿಡೋದೇ ಇಲ್ಲ. ನಿಮಗೆ ಮೈಯಲ್ಲಿ ಒಂದ್ಸರಿ ಸೇರಿಕೊಂಡ್ರೆ ನಿಮ್ಮ ಜೀವನವನ್ನು, ನಿಮ್ಮ ಕುಟುಂಬವನ್ನು, ನಿಮ್ಮ ಸಮಾಜವನ್ನು, ನಿಮ್ಮ ಊರನ್ನು ಸಂಪೂರ್ಣವಾಗಿ ಹಾಳು ಮಾಡುತ್ತೆ. ಅಷ್ಟೇ ಅಲ್ಲ, ನಮ್ಮ ದೇಶದ ಭವಿಷ್ಯವನ್ನು ಕೂಡ ಹಾಳು ಮಾಡುತ್ತೆ. ಅದಕ್ಕೋಸ್ಕರ ನಾವೆಲ್ಲರೂ ಇವತ್ತು ಪ್ರತಿಜ್ಞೆ ಮಾಡಿದ್ದೀರಿ. ಡ್ರಗ್ಸಲ್ಲಿ ನಾವೆಲ್ಲರೂ ನೋಡ್ತಾ ಇದ್ವಿ, ಹಿಂದೆ ಸರಾಯಿ ಅಂತ ನಮ್ಮ ದೇಶದಲ್ಲಿ ಏನು ಕರಿತಿದ್ರು, ಎಣ್ಣೆ ಹೊಡಿತಾ ಇದ್ರಲ್ಲ, ಅದನ್ನು ನಾವು ಅಷ್ಟೇ ಡ್ರಗ್ಸ್ ಅಂತ ಅನ್ಕೋತಾ ಇದ್ವಿ. ಇವತ್ತು ಎಷ್ಟೆಲ್ಲ ಡ್ರಗ್ಸ್ ಪದಾರ್ಥಗಳು ಬಂದಿದ್ದಾವೆ ಮಾರ್ಕೆಟಲ್ಲಿ. ಗಾಂಜಾ ಬಂದಿದೆ, ಬಾಂಗ್ ಬಂದಿದೆ, ಹೆರಾಯಿನ್ ಬಂದಿದೆ, ಹೀಗೆ 10 ಹಲವಾರು ಮಾದಕ ದ್ರವ್ಯಗಳು ನಮ್ಮ ಮಾರ್ಕೆಟ್ಗಳಲ್ಲಿ ನಮ್ಮ ಯುವಕರ ಭವಿಷ್ಯವನ್ನು ಹಾಳು ಮಾಡೋದಕ್ಕೋಸ್ಕರ ಬಂದಿದ್ದಾವೆ. ಆದ್ದರಿಂದ ನಾವು ಯಾರೂ ಕೂಡ ನಮ್ಮ ಸರ್ಕಾರ ಆಗಿರ್ಬೋದು, ಈಗಾಗಲೇ ಕರ್ನಾಟಕ ಸರ್ಕಾರದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಆದಂಥ ಸಿದ್ದರಾಮಯ್ಯ ಸಾಹೇಬರು ಹಾಗೂ ನಮ್ಮ ರಾಜ್ಯದ ಗೃಹ ಸಚಿವರು ಹಾಗೂ ನಮ್ಮ ತುಮಕೂರು ಜಿಲ್ಲೆ ಉಸ್ತುವಾರಿ ಸಚಿವರು ಹಾಗೂ ನಮ್ಮ ಕೊರಟಗೆರೆ ವಿಧಾನಸಭಾ ಕ್ಷೇತ್ರದ ಡಾಕ್ಟರ್ G. ಪರಮೇಶ್ವರ ಸಾಹೇಬರ ಒಂದು ನೇತೃತ್ವದಲ್ಲಿ ವಾರ್ ಅಗೇನ್ಸ್ಟ್ ಡ್ರಗ್ಸ್ ಅಂತೇಳಿ ಒಂದು ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಚಾಲನೆ ಮಾಡಿ ಯಾವುದೇ ಕಾರಣಕ್ಕೂ ಕೂಡ ಯಾವುದೇ ಹಳ್ಳಿಯಲ್ಲಾಗಿರ್ಬೋದು, ಗಲ್ಲಿಯಲ್ಲಾಗಿರ್ಬೋದು, ಯಾವುದೇ ಒಂದು ಸಣ್ಣ ಪ್ರಕರಣ ಆದರೂ ಕೂಡ ಡ್ರಗ್ಸ್ ವಿರುದ್ಧ ಕಠಿಣವಾದ ಒಂದು ಕ್ರಮವನ್ನು ಕೈಗೊಳ್ಳಬೇಕು ಅಂತೇಳಿ
ರಾಜ್ಯದಲ್ಲಿರ್ತಕ್ಕಂಥ ಪ್ರತಿಯೊಂದು ಪೊಲೀಸ್ ಠಾಣೆಗೂ ಪ್ರತಿಯೊಬ್ಬ ಪೊಲೀಸ್ ಅಧಿಕಾರಿಗೂ ಕೂಡ ಇನ್ನು ಶಿರಾದಲ್ಲಿ ತಾಲೂಕು ಆಡಳಿತ ಪೊಲೀಸ್ ಇಲಾಖೆಯ ಸಹಯೋಗದಲ್ಲಿ ಹಮ್ಮಿಕೊಂಡಿದ್ದ ಅಂತಾರಾಷ್ಟ್ರೀಯ ಮಾದಕ ವಸ್ತುಗಳ ಬಳಕೆ ಮತ್ತು ಕಳ್ಳ ಸಾಗಾಣಿಕೆ ವಿರೋಧಿ ದಿನಾಚರಣೆಗೆ ಶಾಸಕ ಟಿಬಿ ಜಯಚಂದ್ರ ಚಾಲನೆ ನೀಡಿದರು. ತೀವ್ರ ಕುತೂಹಲ, ಸ್ನೇಹಿತರ ಒತ್ತಾಯ, ಗೆಳೆಯರ ಗುಂಪಿನಲ್ಲಿ ಒಂದಾಗಬೇಕೆಂಬ ಭಾವನೆ, ದೈಹಿಕ ಮತ್ತು ಮಾನಸಿಕ ಒತ್ತಡ ಕಡಿಮೆ ಮಾಡಿಕೊಳ್ಳಲು, ತಾತ್ಕಾಲಿಕವಾಗಿ ಸಮಸ್ಯೆಯನ್ನ ಮರೆಯಲು, ಹೀಗೆ ಅನೇಕ ಕಾರಣಗಳಿಗಾಗಿ ಮಾದಕ ವಸ್ತುಗಳ ಸೇವನೆಯನ್ನ ಯುವಜನರು ಪ್ರಾರಂಭಿಸುತ್ತಾರೆ. ಮುಂದೆ ಅದು ವ್ಯಸನವಾಗಿ ಅನೇಕ ರೀತಿಯ ಸಮಸ್ಯೆಗಳಿಗೆ ಕಾರಣವಾಗುತ್ತದೆ ಎಂದರು. ಈ ವೇಳೆ ಶಿರಾ ಉಪವಿಭಾಗದ ಡಿವೈಎಸ್ಪಿ ಬಿಕೆ ಶೇಖರ್ ಸೇರಿದಂತೆ ಇಲಾಖೆಯ ವಿವಿಧ ಇಲಾಖೆಯ ಅಧಿಕಾರಿ ವರ್ಗದವರು, ಪೊಲೀಸ್ ಸಿಬ್ಬಂದಿ ಸೇರಿ ಆರೋಗ್ಯ ಸಿಬ್ಬಂದಿ, ವಿದ್ಯಾರ್ಥಿಗಳು ಇತರರು ಹಾಜರಿದ್ದರು. ಕೂಡ ಇವತ್ತು ಕಾನೂನು ಪ್ರಕಾರ ಅವರ ಜವಾಬ್ದಾರಿಕೆಯೂ ಕೂಡ ಇದೆ. ಯಾಕೆಂದ್ರೆ ಇವತ್ತು ಎಲ್ಲಿಂದ ನಮಗೆ ಒಂದು ಎಚ್ಚರಿಕೆ ಇರಬೇಕು ಅಂತಂದ್ರೆ ನಮ್ದು ಒಂದು ಗಡಿಭಾಗ, ಆಂಧ್ರದ ಗಡಿಭಾಗದಲ್ಲಿ ಇವತ್ತು ಮಾದಕ ವಸ್ತುಗಳು ಇವತ್ತು ಸರಬರಾಜು ಆಗ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡ್ತಾ ಇದ್ದೇವೆ, ತಿಳಿತಾ ಇದ್ವಿ. ಇದೆಲ್ಲದೂ ಕೂಡ ಪೊಲೀಸರಿಗೆ ತಿಳಿದಿರ್ತಕ್ಕಂಥದ್ದು. ಪೊಲೀಸರು ಬಾಯ್ ಬಿಡಕ್ಕೆ ಹೋಗೋದಿಲ್ಲ. ಆದ್ರೆ ನಾನು ಹೇಳ್ತಕ್ಕಂಥದ್ದು, ನಾವು ಯಾವತ್ತೂ ಕೂಡ ಮಾದಕ ವಸ್ತುಗಳನ್ನ ಉಪಯೋಗಿಸಿ ಡ್ರಗ್ ಅಡಿಕ್ಟ್ಸ್ ಏನಿರ್ತಾರೆ ಅವ್ರನ್ನ ಎಲ್ಲ ಒಂದು ಕಡೆಗೆ ನೆಲಸಮ ಮಾಡತಕ್ಕಂಥ ಕೆಲಸವನ್ನ ಪ್ರಯತ್ನವನ್ನ ಪೊಲೀಸರು ಮಾಡಿದಂಥ ಸಂದರ್ಭದಲ್ಲಿ ನಾವು ಯಾವತ್ತೂ ಕೂಡ ಅವ್ರ ಜೊತೆಗೆ ನಿಲ್ಲುವಂಥ ಕೆಲಸವನ್ನ ಮಾಡಬೇಕು ಅಂತಕ್ಕಂಥ ಮಾತನ್ನು ಕೂಡ ಹೇಳಿ, ಈ ಪ್ರಯತ್ನ, ಈ ಕಾರ್ಯಕ್ರಮ ಇದು ಯಶಸ್ವಿಯಾಗಲಿ, ಜನ ಸಮುದಾಯಕ್ಕೆ ತಲುಪಲಿ ಮತ್ತು ನಮ್ಮ ಯಾವುದೇ ರೀತಿಯಲ್ಲೂ ಕೂಡ ನಮ್ಮ ಸಿರಾ ತಾಲೂಕು ಅಂತ ಹೇಳಿದ್ರೆ ಮಾದಕ ವಸ್ತುಗಳ ಮುಕ್ತವಾಗಿರ್ತಕ್ಕಂಥ ತಾಲೂಕು ಅಂತ ಹೇಳಿ ಆಗುವಂತ ರೀತಿಯಲ್ಲಿ ಆಗಬೇಕು. ಅದಕ್ಕೆಲ್ಲರೂ ನಮ್ಮ ನಾಗರಿಕರ ಮತ್ತು ಯುವಕರ ಸಹಕಾರ ನಮಗೆ ಬೇಕಾಗ್ತದೆ ಅಂತಕ್ಕಂಥ ಮಾತನ್ನು ಹೇಳಿ, ಈ ಜಾಥಾಕ್ಕೆ ಶುಭವನ್ನು ಕೋರಿ ಇವತ್ತು ಜನಗಳ ಮನಸ್ಸನ್ನು ಸೆಳೆಯುವಂಥ ಕೆಲಸವನ್ನ ಮಾಡೋಣ ಅಂತಕ್ಕಂಥ ಮಾತನ್ನು ಹೇಳಿ, ಇದು ಒಳ್ಳೆ ಕಾರ್ಯಕ್ರಮ. ಈ ಕಾರ್ಯಕ್ರಮಕ್ಕೆ ಇವತ್ತು ನಮ್ಮ ಯುವಕ ಕಾಂಗ್ರೆಸ್ಸಿನ ಎಲ್ಲರೂ ಕೂಡ ಮುಂದಾಗಿದ್ರು. ಅಷ್ಟರಲ್ಲಿ ಪೊಲೀಸರು ಇವತ್ತು ನಾವೇ ದೊಡ್ಡ ಮಟ್ಟದಲ್ಲಿ ಮಾಡ್ತೀವಿ ಅಂತಕ್ಕಂಥ ಮಾತನ್ನ ಹೇಳಿದ ಹಿನ್ನೆಲೆಯಲ್ಲಿ ಈ ಕಾರ್ಯಕ್ರಮ ಮಾಡ್ತಾ ಇರ್ತಕ್ಕಂಥದ್ದು. ಬಹುಶಃ ಯಾವ ತಾಲೂಕಿನಲ್ಲಿ ಆಗ್ತಾ ಇದೆಯೋ ಇಲ್ಲೋ ಗೊತ್ತಿಲ್ಲ, ಸಿರಾದಲ್ಲೂ ಕೂಡ ಆಗ್ತಾ ಇದೆ. ಸಿರಾದಲ್ಲಿ ಆಗೋದಕ್ಕೆ ಕಾರಣ ಅಂತ ಹೇಳಿದ್ರೆ, ನಾವು ಗಡಿ ಪ್ರದೇಶದಿಂದ ಎಲ್ಲೋ ಒಂದು ಕಡೆಗೆ ಕಣ್ಮುಚ್ಚಿ ತೆರೆಯೋದ್ರೊಳಗಾಗಿ ಇವತ್ತು ನಮ್ಮ ಗಡಿ ಭಾಗಕ್ಕೆ ನಮ್ಮ ತಾಲೂಕಿಗೆ ಒಟ್ನಲ್ಲಿ ಈ ಮಾದಕ ದ್ರವ್ಯ ಅನ್ನೋದು ದೇಶದ ಯುವಜನತೆಯ ಮೇಲೆ ದುಷ್ಪರಿಣಾಮ ಬೀರ್ತಾ ಇದ್ದು ನಮ್ಮ ಯುವಜನತೆಯ ಜೀವನವನ್ನೇ ಹಾಳು ಮಾಡ್ತಿದೆ. ಇದೇ ಕಾರಣಕ್ಕೆ ಹಲವು ರೀತಿಯಲ್ಲಿ ಹಲವು ಇಲಾಖೆಗಳು ಎಚ್ಚರಿಕೆಯನ್ನು ನೀಡುತ್ತಿದೆ. ಆದ್ರೆ ಈ ಮತ್ತಿಗೆ ಒಳಗಾಗಿರುವ ಯುವ ಪೀಳಿಗೆ ಅದರಿಂದ ಹೊರಬರ್ತಿಲ್ಲ. ಒಂದು ಕಡೆ ತಾವು ಹಾಳಾಗೋದಲ್ಲದೆ ತಮ್ಮನ್ನ ಹೆತ್ತವರನ್ನು ಕೂಡ ಸಂಕಷ್ಟಕ್ಕೆ ಸಿಲುಕಿಸುತ್ತಿದ್ದಾರೆ. ಹೀಗಾಗಿ ಇಂತಹ ದುಶ್ಚಟಗಳಿಂದ ಯುವಜನತೆ ಆದಷ್ಟು ದೂರವಿರಬೇಕು. ಆಗ ಮಾತ್ರ ನಾವು ಉತ್ತಮ ಮತ್ತು ಸದೃಢ ಸಮಾಜವನ್ನ ಕಟ್ಟಲು ಸಾಧ್ಯ ಎಂಬುದು ಪ್ರಜಾಶಕ್ತಿ ಟಿವಿಯ ಕಳಕಳಿಯೂ ಕೂಡ. ಬ್ಯೂರೋ ರಿಪೋರ್ಟ್, ಪ್ರಜಾಶಕ್ತಿ ಟಿವಿ.